ನೋಡ್ರಿ ಮೊಸರು ಅನ್ನೋದು ಎಷ್ಟು ಅಮೃತ ಎಷ್ಟು ಅಂತ ಅಮೃತ ನೋಡಿ. ಸೊ ಇದೆಲ್ಲನೂ ಹೆಂಗ್ ಇದಾಗ್ತದೆ ನೋಡ್ರಿ, ಹಿಂಗಾಯ್ತಲ್ಲ. ಆಯ್ತು. ಅಷ್ಟೊಂದು ತಗೊಂಡಾದ್ಮೇಲೆ ಈ ಮಂತ್ಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಅದ್ರ ಮೇಲೆ ಅದು ಹೇಳ್ಬಿಟ್ಟಿದ್ದಾರೆ ಎಷ್ಟು ದಿನ ಬದುಕ್ತಿರೋ ನೀವು ನೋಡ್ಕೊಟ್ರಿ ಅಂತ. ಇದು ಆಕ್ಚುಲಿ ಮಂಕಿ ಡೈಟ್ ಅಗೇನ್. ಓಹೋ ನೋಡಿ ಎಷ್ಟು ಮಜಾ ಇದೆ. ಸೂಪರ್ ಆಗಿದೆ ಸರ್. ಹ್ಮ್? ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನೀವು ಇದು ಸೆನ್ಸೇಷನಲ್ ನ್ಯೂಸ್ ವೀಕ್ಷಕರಿಗೆ ಹೇಳೋಣ ಅಂದ್ರಿ. ಇದು ಕಿಡ್ನಿ ಡಿಸೀಸ್ ಅಲ್ಲಿ ಹೆರಿಡಿಟಿಯಾಗಿ ಬರುವಂತ ಒಂದು ಇದು ಕಾಯಿಲೆ, ಅದ್ರ ಬಗ್ಗೆ ಹೇಳಿ ಸರ್. ಇದನ್ನ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತಾರೆ. ನಾನು ಸುಮಾರು 2016-17 ಒಬ್ರಿಗೆ ಟ್ರೀಟ್ ಮಾಡಿದ್ದೆ. ಆದರೆ ಅದು ಟೆಸ್ಟ್ ಮನಿ ಕೊಟ್ಟಿದ್ರು ನನಗೆ ಕೈಲಿರ್ಲಿಲ್ಲ. ಅದರಿಂದ ಅದ್ರ ಬಗ್ಗೆ ಇದುವರೆಗೂ ಯಾರಿಗೂ ಹೇಳಕ್ ಹೋಗ್ತಾ ಆಗ್ಲಿಲ್ಲ ಹೇಳಕ್ಕೆ. ಈಗ ಈ ಸರಿ 1 ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರು. ಅರುಣ್ ಅಂತ, ಅನ್ಥಿಂಕಬಲ್. ಅದು ಕಿಡ್ನಿ ಪಾಲಿಸಿಸ್ಟಿಕ್ ಅಂದ್ರೆ ದಪ್ಪ ಆಗ್ತಾ ಇರ್ತದೆ. ಯು ಜಸ್ಟ್ ಕೆನಾಟ್ ಇಮ್ಯಾಜಿನ್. ನೋಡ್ತಾನೆ ಅವ್ರಿಗೆ ಇದಾಗ್ತದೆ. ಇವರು ಮಾರ್ಚಲ್ಲಿ ಗೊತ್ತಾಗಿದೆ. ಮಾರ್ಚಲ್ಲಿ ಗೊತ್ತಾದ ತಕ್ಷಣ ನೆಫ್ರಾಲಜಿಸ್ಟ್ ಹೋಗಿದ್ದಾರೆ. ಸೊ ನೆಫ್ರಾಲಜಿಸ್ಟ್ ಹೋದ ತಕ್ಷಣ ಇದು ಪ್ರಪಂಚದಲ್ಲಿ ಇಲ್ವೇ ಇಲ್ಲ, ಇದು ವಂಶಪಾರಂಪರ್ಯ ಬರುತ್ತಿದ್ದು. ನಿಮ್ಮ ಫಾದರಿಗಿದೆ ಅಥವಾ ಮದರಿಗಿದೆ ಅಂತ ಕಾಣುತ್ತೆ, ಅದರಿಂದ ಇದು ಬಂದಿರೋದು ಅಂತ. ಸೊ ಏನಪ್ಪ ನಂದು ಇಷ್ಟನೇ ಲೈಫು. ಅದ್ರ ಮೇಲೆ ಅದು ಹೇಳ್ಬಿಟ್ಟಿದ್ದಾರೆ ಎಷ್ಟು ದಿನ ಬದುಕ್ತಿರೋ ನೀವು ನೋಡ್ಕೊಟ್ರಿ ಅಂತ. ಏನು ವಯಸ್ಸು ಅಂದ್ರೆ ಸರ್? 30 ಇಯರ್ಸ್ ಅಥವಾ 32 ಇಯರ್ಸ್ ನೋಡಿ. ಸೊ ಅವ್ರಿಗೆ ಚಿಂತೆ ಆಗೋಗಿದೆ. ಅಲ್ಟಿಮೇಟ್ಲಿ ಗೂಗಲ್ಗೆ ಹೋಗಿದ್ದಾರೆ, ಯೂಟ್ಯೂಬ್ ಅಲ್ಲಿ ನಿಮ್ದು ಬಂದೈತೆ, ಸೋಷಿಯಲ್ ಮೀಡಿಯಾ ನಿಮ್ಮದು ಸರ್. ಸೊ ಪಟ್ ಅಂತ ಬಂದಿದ್ದಾರೆ. 1 ತಿಂಗಳ ಟ್ರೀಟ್ಮೆಂಟ್ ತಗೊಂಡದ್ದು 6 kg ಡೌನ್ ಆಗಿದ್ದಾರೆ. ಆಮೇಲೆ ಅನ್ಈಸಿನೆಸ್ ಅಂತೆ, ಅದು ಇದು, ಸೋ ಮೆನಿ ಪ್ರಾಬ್ಲಮ್ಸ್ ವಿಚ್ ಯು ಕೆನಾಟ್ ಇಮ್ಯಾಜಿನ್. ಸೊ ಆ ಪ್ರಾಬ್ಲಮ್ನಿಂದ ಟೋಟಲಿ ಡಿಸಪಿಯರ್ ಆಗಿದೆ. ಆಮೇಲೆ ಇವ್ರಿಗೆ ಎಷ್ಟು ಇಂಟೆಲಿಜೆಂಟು ಅಂತಂದರೆ, ರಿಪೋರ್ಟನ್ನು ಮೊದಲು ಏನು ತಗೊಂಡಿದ್ರು ಮತ್ತೆ ತಿರುಗಿ ಸ್ಕ್ಯಾನ್ ಮಾಡಿಸಿದ್ದಾರೆ. ಅಂದರೆ ನನಗೆ ಚೆನ್ನಾಗಿದೆಯಲ್ಲ, ನಾನು ವಿತ್ ರಿಪೋರ್ಟ್ ನೋಡೋಣ ಅಂತ. ಜನಕ್ಕೇನು ಗೊತ್ತಾ, ಅಲ್ಟಿಮೇಟ್ಲಿ ಎವಿಡೆನ್ಸಸ್. ಹೌದು, ಎವಿಡೆನ್ಸ್ ಇದ್ರೇನೆ ಅದರ ಬಗ್ಗೆ ಜನಕ್ಕೆ ಒಂದು ಇದಾಗೋದು. ಸೊ ಇದರಲ್ಲಿ ಈವನ್ ನನ್ನ ಬುಕ್ ಏನಿದೆ, ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್, ಮಾರ್ಚ್ ರೆಕಾರ್ಡ್ಸಲ್ಲಿ, ಸಾರಿ ಅದು ಮಾರ್ಚ್ ಅಲ್ಲ, ಮೇ 16 ಮೇ 2026 ರಿಪೋರ್ಟ್. ಅದು ಅಲ್ಟ್ರಾಸೌಂಡ್ ಮಾಡಿಸಿದಾಗ ಕಿಡ್ನಿ ಸೈಜು ರೈಟ್ದು 15 × 3.3 ಸೆಂಟಿಮೀಟರು, ಲೆಫ್ಟ್ ಕಿಡ್ನಿ 16.7 × 3.5 ಸೆಂಟಿಮೀಟರು. ಮತ್ತು ಅವ್ರದ್ದು 18 ಜೂನ್ 2026 ರೈಟ್ ಕಿಡ್ನಿ 15 × 3.3 ಸೆಂಟಿಮೀಟ್ರಿಂದ 15 × 1.7 ಸೆಂಟಿಮೀಟರ್ ರೆಡ್ಯೂಸ್ ಆಗಿದೆ. ಲೆಫ್ಟ್ ಕಿಡ್ನಿ 16.7 × 3.5 ಸೆಂಟಿಮೀಟರ್ ಇದ್ದು 14.6 × 2.3 ಸೆಂಟಿಮೀಟರ್ ಆಗಿದೆ. ಅಂದರೆ ಬರೀ 1 ತಿಂಗಳಿಗೇನೆ ಆಲ್ಮೋಸ್ಟ್ 40 ಓವರಾಲ್ ಸೈಜು 40ರಿಂದ 45% ರೆಡ್ಯೂಸ್ ಆಗಿದೆ. ಜನರಲಿ ಅನ್ಕುಕ್ ಡಯಟು ನಾನು ಹೇಳಲ್ಲ ಕಿಡ್ನಿ ಪೇಷಂಟ್ಸ್ಗೆ. ಇವರಿಗೆ ಬಾಡಿ ಊತ ಇರಲಿಲ್ಲ, ಎಡಿಮಾ ಅವೆಲ್ಲ, ಇವರಿಗೆ ಅನ್ಕುಕ್ ಡಯಟ್ ಹೇಳಿದ್ದೆ. 15 ದಿನ ಕೋತಿ ಆಹಾರ ಮಾಡಿದ್ದಾರೆ. ಆಮೇಲೆ ಈಗ ವೆರಿ ಯೂನಿಕ್ ಕೇಳ್ತೀನಿ, ಯಾರಿಗೆ ಪ್ರೋಟೀನ್ ಲೀಕೇಜ್ ಜಾಸ್ತಿ ಇದೆ, ಯಾರಿಗೆ ಕಂಟ್ರೋಲ್ ಆಗ್ತಿಲ್ಲ ಕ್ರಿಯೇಟಿನ್ ಎಲ್ಲದನ್ನ, ಆಮೇಲೆ ಯೂರಿನ್ನು ಫ್ಲೋ ಇಲ್ಲ, ಅವರಿಗೆ ಡಾಕ್ಟರ್ BM ಹೆಗ್ಡೆ ಸಾಹೇಬ್ರು ಹೇಳ್ತಾರೆ, ಯಾವುದು ಕೋಕೋನಟ್ ಆಯಿಲ್ ಕುಡಿಬೇಕು, ಅದು ಶಿಶುಗೆ ಅಮ್ಮ ಕೊಡೋ ಮಿಲ್ಕ್, ಮದರ್ ಮಿಲ್ಕ್ಗೆ ಈಕ್ವಲೆಂಟ್ ಅಂತ. ಅದು ಸತ್ಯವಾದ ಮಾತು. ಸೊ ಇದನ್ನ ನಾನೊಬ್ಬ ಪೇಷಂಟು, ಅವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, 24 ವರ್ಷ, 3 ಡಯಾಲಿಸಿಸಿಂದ 1 ತಿಂಗಳಿಗೆ ಆಚೆ ಬಂದ್ಬಿಟ್ರು. 3 ಡಯಾಲಿಸಿಸ್, ಐಜಿ ನೆಫ್ರೋಪತಿ.
ಆಮೇಲೆ ಒನ್ ಡೇ ಹೇಳಿದೆ ಕೋಕೋನಟ್ ಆಯಿಲ್ ತೊಗೊಳ್ರಿ ಇನ್ನೂ ಚೆನ್ನಾಗಿದೆ. ಇಲ್ಲ ಸರ್ ನಾನು ಕೋಕೋನಟ್ ಆಯಿಲ್ ಆಲ್ರೆಡಿ ತೊಗೊಳ್ತಾ ಇದ್ದೀನಿ ಅಂತ. ಸೊ ಇವ್ರಿಗೂ ಕೋಕೋನಟ್ ಆಯಿಲು ಬೆಳಗ್ಗೆ ಒಂದು 15 ml, ಸಂಜೆ 15 ml ಆಫ್ಟರ್ ಬ್ರೇಕ್ಫಾಸ್ಟ್ ಅಂತ ತೊಗೊಳಕ್ಕೆ ಹೇಳಿದ್ದೆ. ಸೊ ಆ ರೀತಿ ಇದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರುತ್ತೆ. ಅನ್ಕುಕ್ಕು ಡಯಟ್ ಅದು 15 ದಿನ ಮಾಡಿರೋದು. ಅದಾದಮೇಲೆ ಇವರು ಕಿಡ್ನಿ ಆಹಾರ ಪದ್ಧತಿ. ಈಗ ನೋಡಿ ರಿಸಲ್ಟ್ಸ್ ಅಂದರೆ ಜೆನೆಟಿಕಲ್ ಡಿಸಾರ್ಡರ್ಸ್ ಇದ್ರೂ ಸಹ ನಮ್ಮ ಬಾಡಿ ಇನ್ಬಿಲ್ಟ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ. ಸೊ ಅದು ಇದು ಬಂದಿದೆ ಅಂದರೆ ಇದು ಅಷ್ಟೇ ನಾನು ನಂಬಕ್ಕಾಗೋದಿಲ್ಲ. ಇದು ಎವಿಡೆನ್ಸು. ಆಮೇಲೆ ಇನ್ನೊಂದು ಮಜಾ ಹೇಳ್ತೀನಿ. ಅವ್ರು ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರ್ ಹೇಳಿದ್ದಾರೆ ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ ಒಂದು ಸ್ವಲ್ಪ ನೀರು ಗುಳಿ ಇದ್ದಂಗಿದೆ ಸಿಸ್ಟು, ಅದು ಹೊರಟೋಗುತ್ತೆ. ಸೊ ಖುಷಿಯಾಗಿರುವಂತೆ ಅದನ್ನು ಶೇರ್ ಮಾಡ್ಕೊಂಡಿದ್ರೆ ನನ್ನ ಹತ್ರ ಬಂದು. ಸೊ ಅವರ ಟೆಸ್ಟಿಮನಿ ಇದೆ, ನೋಡೋಣ. ಓಕೆ, ನಿಮ್ಮ ಹೆಸರು ಹೇಳ್ರಿ? ಅರುಣ್ ಅಂತ ಸರ್. ಅರುಣ್ ಅಂತ. ಅರುಣ್ ಅಂತ, ಗುಡ್. ಸೊ ಏಜ್ ಎಷ್ಟು ನಿಮಗೆ? 33 ಸರ್. 33. ಇವತ್ತು 19th June 2026. 1 month ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ರಿ ಫಾರ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್. ಇದು ಯಾವಾಗ ಗೊತ್ತಾಯ್ತು ನಿಮಗೆ? ಎಷ್ಟನೇ ವಯಸ್ಸಿನಲ್ಲಿ? ನಮಗೆ ಎಷ್ಟು ವರ್ಷದಿಂದ? ಮಾರ್ಚಲ್ಲಿ ಗೊತ್ತಾಯ್ತು. ಇದೇ ಮಾರ್ಚಲ್ಲಿ ಗೊತ್ತಾದ್ಮೇಲೆ ಇಷ್ಟು ಬೇಗ ನಮ್ದು ಹೆಂಗ್ ಗೊತ್ತಾಯ್ತು ನಿಮಗೆ ಟ್ರೀಟ್ಮೆಂಟ್ ಮಿರಾಕಲ್ ಡ್ರಿಂಕ್ಸ್? ಎಲ್ಲ ಎದುರಿಸ್ಬಿಟ್ರು ಸರ್. ಡಾಕ್ಟರ್ ಎಲ್ಲ ಎದುರಿಸ್ಬಿಟ್ರು. ಕಿಡ್ನಿದ ಪ್ರಾಬ್ಲಮ್ ಇದೆ, ತುಂಬಾ ಸೀರಿಯಸ್ ಆಗಿದೆ, ತೋರಿಸ್ತೀವಿ ಫಸ್ಟ್ ಅಂತ. ನನಗೆ ಭಯ ಆಗೋಯ್ತು. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಎಲ್ಲಾ ಕಡೆ ತೋರಿಸ್ದೆ, ಬೇರೆ ಕಡೆ ಎಲ್ಲ ಹಾಸ್ಪಿಟಲ್ ತೋರಿಸ್ದೆ. ಎಲ್ಲರೂ ಟ್ರೀಟ್ಮೆಂಟ್ ಏನಿಲ್ಲ, ಇದಕ್ಕೆ ಫುಡ್ ಅಲ್ಲಿ ಮಾತ್ರ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಅಂದ್ರು. ನಾನು ಏನ್ ಎಲ್ಲ ಕ್ಯಾನ್ಸರ್ಗೆ ಎಲ್ಲದಕ್ಕೂ ಕಂಡಿಡ್ತಾರೆ, ಯಾಕೆ ಇದಕ್ಕೆ ಮಾತ್ರ ಯಾಕೆ ಟ್ರೀಟ್ಮೆಂಟ್ ಇಲ್ಲ, ಕಿಡ್ನಿಗೆ ಮಾತ್ರ ಅಂತ ಸರ್ಚ್ ಮಾಡ್ತಾ ಇದ್ದೆ. ಅವಾಗ ನಂಗೆ ವಿಡಿಯೋ ಸಿಕ್ತು, ನೋಡ್ತಾ ಇದ್ದೆ. ಇದು ಬೆಸ್ಟ್ ಆಗಿದೆಯಲ್ಲ ನಿಮ್ದು, 1 month ರಿಸಲ್ಟ್ ಬರುತ್ತೆ, ಒಂದ್ಸರಿ ಟ್ರೈ ಮಾಡ್ಬಿಡೋಣ ಅಂತ ಬಂದಾದ್ಮೇಲೆ ಲಾಸ್ಟ್ ಮಂತ್ ತಗೊಂಡಾದ್ಮೇಲೆ ಈ ಮಂತ್ಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಗ್ರೇಟ್. ನನಗೂ ನಂಬಕ್ ಆಗ್ತಾ ಇಲ್ಲ. ಬಿಫೋರ್ ಟ್ರೀಟ್ಮೆಂಟು ಆಫ್ಟರ್ ಟ್ರೀಟ್ಮೆಂಟ್ದು ರಿಪೋರ್ಟ್ಸ್ ನೋಡ್ಬಿಟ್ರೆ ನನಗೂ ನನ್ನ ವಿಶ್ವಾಸನೇ ಆಗ್ತಾ ಇಲ್ಲ. ಮತ್ತೆ ಮೊದಲು ನಮ್ಮ ಟ್ರೀಟ್ಮೆಂಟ್ ಮುಂಚೆ ಯಾವ ರೀತಿ ಇತ್ತು ನಿಮ್ಮ ಶರೀರ? ಅವಾಗ ಸ್ವಲ್ಪ ಸುಸ್ತಾಗೋದು, ಅಂದ್ರೆ ಫುಡ್ ಊಟ ಮಾಡಿಲ್ಲ ಅಂದ್ರೆ ಆ ಟೈಮ್ ಸುಸ್ತಾಗೋದು, ಗ್ಯಾಸ್ಟ್ರಿಕ್ ಸ್ವಲ್ಪ ಇತ್ತು, ಮತ್ತೆ ಫೀಸರ್ ಇತ್ತು ನನಗೆ. ಈಗ ಅದು ಎಲ್ಲ ಕ್ಲಿಯರ್ ಆಗಿದೆ. ಮತ್ತೆ ಈಗ ಸುಸ್ತಾಗೋದಿಲ್ಲ, ಸುಸ್ತು ಆ ಥರದೆಲ್ಲ. ಈಗ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೂ, 1 time ಊಟ ಮಾಡಿದ್ರು ಸುಸ್ತಾಗಲ್ಲ, ಎನರ್ಜಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಎನರ್ಜಿ. ಮೊದ್ಲಾಗಿರೋ ನಿದ್ದೆ ಮಾಡ್ಬಿಡೋಣ, ಸುಸ್ತಾಗೋದು ಆ ಥರ ಎಲ್ಲ ಆಗೋದು. ಈಗ ಆ ಥರ ಯಾವುದೇ ಇಲ್ಲ, ಯಾವ್ದು ಸುಸ್ತು ಏನಿಲ್ಲ, ಎನರ್ಜಿ ಆಗಿರ್ತೀನಿ ಯಾವಾಗ್ಲೂ. ಈಗ ಚೆನ್ನಾಗಿದೆ ಬಾಡಿ. ನಂಗೆ ಅಂದ್ರೆ ವೆಯ್ಟ್ ಲಾಸ್ ಆಗಿದ್ದೀನಿ. 1 month ಅಷ್ಟೇ ತಗೊಂಡಿದ್ದು, 6 kg ಲಾಸ್ ಆಗಿದ್ದೀನಿ. ಗುಡ್. ಆಮೇಲೆ ಇದು ಏನೋ 15 ದಿನ ಮಂಕಿ ಡಯಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಅದಾದ್ಮೇಲೆ ಕಿಡ್ನಿ ಡಯಟ್ ಮಾಡ್ತಾ ಇದ್ರಿ. ಆಮೇಲೆ ಸೈಜ್ ಆಫ್ ದ ಕಿಡ್ನಿನೂ ಕಡಿಮೆ ಆಗಿದೆ. ಆಮೇಲೆ ಮಲ್ಟಿ ಸಿಸ್ಟ್ ಇದ್ದಿದ್ದು ಈಗ ಸಿಸ್ಟ್ ಇದೆ, ಸೈಜ್ ಇಲ್ಲ ಅಂತ ಇದಿದೆ. ಸೊ ವಂಡರ್ಫುಲ್ ಅಪ್. ಐ ಆಮ್ ವೆರಿ ಹ್ಯಾಪಿ, ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಹೆರಿಡಿಟಿ ಇದೆ, ಎಲ್ಲ ಎದುರಿಸ್ಬಿಟ್ಟಿದ್ದು. ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ಇದು ಏನು ಮಾಡೋಕ್ಕಾಗಲ್ಲ, ಈಗ ಬಂದೇ ಬರುತ್ತೆ. ಈಗ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಚೆನ್ನಾಗಿರ್ತೀರಾ ಅಂತ ತಿಳಿಸ್ಬಿಟ್ಟಿದ್ರೆ ನನಗೆ. ಈಗ ಅದರದೇನು ಪ್ರಾಬ್ಲಮ್ ಇಲ್ಲ, ಕಮ್ಮಿ ಆಗಿದೆ ಇವಾಗ. ಈಗ ಡಾಕ್ಟರ್ ಮೊನ್ನೆ ಇಲ್ಲ ಚೆನ್ನಾಗಿದೆ, ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ಪ್ರಾಬ್ಲಮ್ ಕಿಡ್ನಿದು ಸ್ವಲ್ಪ ಇದು ನೀರ್ಗುಳ್ಳೆ ಆಗಿದೆ, ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ, ಹುಷಾರಾಗಿರ್ರಿ ಅಂತ. ಗ್ರೇಟ್, ಐ ಆಮ್ ವೆರಿ ಹ್ಯಾಪಿ. ಈಗ ನಾನು ಆಪಲ್ ಡ್ರೈ ಫ್ರೂಟ್ ಸ್ಮೂತಿ, ಇದು ಆಕ್ಚುಲಿ ಮಂಕಿ ಡಯಟ್ ಅಗೇನ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ನವ್ರಿಗೆ ಒಂದು ಹೇಳಿದ್ರು 15 ದಿನ ಫಸ್ಟ್ ಮಂಕಿ ಡಯಟ್ ಮಾಡ್ರಿ, ಸೊ ಆಮೇಲೆ ಮಾಮೂಲಿ ಕಿಡ್ನಿ ಡಯಟ್ ಮಾಡ್ರಿ ಅಂತ. ಅನ್ಥಿಂಕಬಲ್ ರಿಸಲ್ಟ್ಸ್ ಬಂತು. ಆಮೇಲೆ ಇದು ಮೋಸ್ಟ್ ಇಂಪಾರ್ಟೆಂಟ್, ಒಬೆಸಿಟಿ ಇರೋರಿಗೆ, ವೆಯ್ಟ್ ರಿಡಕ್ಷನ್ ಮಾಡೋರಿಗೆ, ಹೆಲ್ತಿ ಆಗಿರೋರಿಗೆ ಇದೊಂಥರ ಬ್ಯೂಟಿಫುಲ್ ಥಿಂಗ್. ಈಗ ನೋಡ್ರಿ, ಮನೇಲಿ ಏನಿದೆ ಎಲ್ಲ ಡ್ರೈ ಫ್ರೂಟ್ಸ್ ತಗೊಳ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಚೀಪ್ ಆಗಿರೋದು ಉರಿಗಡ್ಲೆ, ಕಡಲೆ ಬೀಜ, ಉರಿಗಡ್ಲೆ ಇದು ಚೀಪ್. ಅದ್ರ ಮೇಲೆ ನಿಮಗೆ ನಿಮ್ಮ ಇಷ್ಟ, ಇವೆಲ್ಲ ಹಾಕೊಳ್ಬಹುದು. ಯಾವುದು ಕಾಜು ಅಂತೆ, ಅಂದ್ರೆ ಗೋಡಂಬಿ, ಆಮೇಲೆ ಖರ್ಜೂರ, ಡೇಟ್ಸು, ಇದು ಒಣದ್ರಾಕ್ಷಿ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಇದು ಜೀರಿಗೆ, ಆಮೇಲೆ ಮೊಸರು ಭಾರಿ ಇಂಪಾರ್ಟೆಂಟ್. ಆಮೇಲೆ ಇದು ಆಪಲ್ ಕಟ್ ಮಾಡಿದ್ವಿ. ಒಂದು ಆಪಲ್ ಸರ್, ಅದು ಅರ್ಧ ಆಪಲ್. ಓಕೆ. ಸೊ ಇದನ್ನ
ಆಲ್ಮೋಸ್ಟ್ ಒಂದು ಗ್ಲಾಸು 1.5 ಗ್ಲಾಸ್ ಆಗುತ್ತೆ ಇದರಲ್ಲಿ. 1.5 ಗ್ಲಾಸ್ ಕುಡಿದು ಬಿಟ್ರೆ ನಾನು ಅವ್ರಿಗೆ ಲಂಚನೇ ಬೇಕಾಗಲ್ಲ. ಹೌದು ಸರ್. ಈಗ ನಮಗೆ 1 ಗ್ಲಾಸ್ ಮಾಡೋ ತೋರಿಸ್ಬಿಡಿ ಸರ್. ಓಕೆ, ಈಗ ಒಂದು ಅರ್ಧ ಆ್ಯಪಲ್, ಆಮೇಲೆ ಇದಕ್ಕೆ ಬಾಳೆಹಣ್ಣು ಹಾಕ್ಕೊಳ್ಬೋದು. ಇದಕ್ಕೆ ಬಾಳೆಹಣ್ಣು ಹಾಕ್ಕೊಳ್ಬೋದು, ಯಾಕೆಂದ್ರೆ ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದೆ, ಈಸಿಲಿ ಡೈಜೆಸ್ಟಬಲ್. ಆಮೇಲೆ ಇದಿದೆ ಯಾವುದು ಇದು ಮೆನಿ ಮಿನರಲ್ಸ್ ಅಂತೆ, ಅದು ಇದು ಸುಮಾರು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಆಮೇಲೆ ಇದರಲ್ಲಿ 1-2 ಚಮಚ ಇದು ಹುರ್ಗಡ್ಲೆ 2 ಚಮಚನೋ ಅಥವಾ 3 ಚಮಚನ ಹಾಕ್ಕೊಳ್ರಿ. ಆಮೇಲೆ ಇದೊಂದು 3 ಚಮಚ ಕಡಲೆ ಬೀಜ, ಆಮೇಲೆ ಇದೊಂದು 2-3 ಬಾದಾಮಿ, 1-2-3 ಇದು ಗೋಡಂಬಿ, ಆಮೇಲೆ 1-2 ಇದು ಖರ್ಜೂರ ಬೀಜ ತೆಗೆದಿರೋದ, ಅದನ್ನ ಬೀಜ ತೆಗಿಬೇಕು. ಸೊ ಹಾಕೊಂಡ್ವಿ ಇದು. ಸೊ ಈಗ ಒಂದು ಸ್ವಲ್ಪ ಇದು ಒಣದ್ರಾಕ್ಷಿ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಬೆಲ್ಲ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಮೊಸರು. ಸೊ ಇದನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡ್ಬೇಕು. ಮೊಸರು ಬಿದ್ದ ತಕ್ಷಣ ಆಗ್ಲೇ ಹೌದು ಗೊತ್ತಾಯ್ತು ನನಗೆ. ನೋಡ್ರಿ ಮೊಸರು ಅನ್ನೋದು ಎಷ್ಟು ಅಮೃತ ಅಂತ ನೋಡಿ. ನಾವು ಮೊಸರನ್ನೇ ಸುಮಾರು ಸರಿ ನೆಗ್ಲೆಕ್ಟ್ ಮಾಡ್ತೀವಿ. ಆಮೇಲೆ ಹಾಲು ಬಗ್ಗೆನೇ ಜಾಸ್ತಿ ಹೌದು, ಹಾಲು ಕರಗಲ್ಲ. ಸೊ ಇದೆಲ್ಲನೂ ಹೆಂಗ್ ಇದಾಗುತ್ತೆ ನೋಡ್ರಿ, ಹಿಂಗಾಯ್ತಲ್ಲ ಆಯ್ತು. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಸ್ವಲ್ಪ ಅಷ್ಟೇ, ಒಂದು ಸ್ವಲ್ಪ. ಆಮೇಲೆ ಇದನ್ನ ಒಂದು ಅರ್ಧ ಗಂಟೆ ನೆನೆ ಇಟ್ಬಿಡ್ಬೇಕು. ಅರ್ಧ ಗಂಟೆ ನೆನೆ ಇಡ್ಬೇಕಾ? ನೆನೆ ಇಟ್ಟಿದ್ದಾದ್ಮೇಲೆ ಇದನ್ನು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಅಷ್ಟೇ ಪೇಸ್ಟ್ ಮಾಡಿದೆ. ಓಕೆ, ಮಾಡೋಣ ಸರ್. ನೋಡಿ ಈಗ 30 ನಿಮಿಷ ಆಗಿದೆ. ಲಿಡ್ ಎತ್ತೀನಿ ಸರ್. ಹಿಂಗಾಗಿದೆ ನೋಡಿ, ಗಮ್ ಅಂತ ಐತೆ ಒಂಥರ. ಸೊ ಈಗ ನಮ್ಮ ಕಣ್ಮುಂದೆನೇ ಇದೆ ಸುಮಾರು ಮೆಡಿಸಿನಲ್ ವ್ಯಾಲ್ಯೂ ಇವೆಲ್ಲದನ್ನ. ಬಟ್ ನಮಗೇನು ಅದರ ಮಹತ್ವ ಗೊತ್ತಿಲ್ಲ, ಅದನ್ನ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೊಳ್ಬೇಕಂತ ಗೊತ್ತಿಲ್ಲ. ಸೊ ಅವಾಗ ಏನಾಗ್ತದೆ, ನಾವು ಅಯ್ಯೋ ನನ್ನ ಅನ್ನ ತಿನ್ಲಿಲ್ಲ, ನನ್ನ ಮುದ್ದೆ ತಿನ್ಲಿಲ್ಲ, ನನಗ ತಿನ್ಲಿಲ್ಲ ಅಂತ ಅಂದ್ಕೊಂಡು ಅವಾಗ ಆ ಹಸಿವಿಗೆ ನಾವು ತಿಂದಾಗ ಅಸಿಡಿಕ್ ನೇಚರ್ ಇಂದ ಏನು ಆಲ್ಕಲೈನ್ ನೇಚರ್ ನಮ್ಮ ಬಾಡಿಗೆ ತಗೊಂಡ್ಬಂದು ಏನು ಆ ಇಮ್ಯೂನ್ ಸಿಸ್ಟಮ್ ಅನ್ನು ಸ್ಟ್ರಾಂಗ್ ಮಾಡಬೇಕು, ಮತ್ತೆ ಕ್ರೇವಿಂಗ್ಸ್ ಕಡಿಮೆ ಮಾಡಬೇಕು ಅಂತ ಅನ್ನೋದು ಅರಿವಾಗಲ್ಲ. ಸೊ ಇಂಥವು ತೋರಿಸ್ಬಿಟ್ರೆ ಈಸಿಯೆಸ್ಟ್ ವೇ. ಈಗ ನೋಡಿ, ನೋಡಿ ಎಷ್ಟು ಮಜಾ ಆಗಿದೆ ಸರ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿದೆ. ಈಗ ಅಲ್ಲಗಳಿಲ್ಲ, ನಾನು ತಿನ್ನಕ್ಕಾಗಲ್ಲ, ಅದು ಇದು. ಆಮೇಲೆ ಕೆಲವರಿಗೆ ಡ್ರೈ ಫ್ರೂಟ್ಸ್ ತಿನ್ಬೇಕಾದ್ರೆ ಬೇಜಾರು. ಈಗ ಈ ಸ್ಮೂತಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಎನರ್ಜಿನೂ ಬಂತು, ಎನರ್ಜಿ, ಆಮೇಲೆ ಟೇಸ್ಟ್, ಫುಡ್ ಕ್ರೇವಿಂಗ್ ಎಲ್ಲ ಹೋಯ್ತು. ಕ್ರೇವಿಂಗ್ ಎಲ್ಲ ಹೋಯ್ತು. ಎಸ್ ಸರ್, ಸೂಪರ್. ನೋಡಿ ನಾವೆಲ್ಲ ಈಗ ಟೇಸ್ಟ್ ಮಾಡೋಣಂತೆ. ಸರ್ ಮಾಡಿದೆಲ್ಲ ಪ್ರತಿಯೊಂದು ಏನು ಭಯನೇ ಇಲ್ಲ, ಅದ್ಭುತವಾದ ಆರೋಗ್ಯಕರ. ಯು ಕಾಂಟ್ ಇಮ್ಯಾಜಿನ್, ನಾನು ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂದ್ರೆ ಊಹಿಸಲು ಅಸಾಧ್ಯ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಈ ರಾಮ ಇದು ದೇವಸ್ಥಾನದಲ್ಲಿ ಬೆಳಗ್ಗೆನೆ ಇದು ಕೊಡೋರು, ಏನೋ ಪ್ರಸಾದ, ಬೆಲ್ಲ, ತುಪ್ಪ ಮತ್ತೆ ಬಾಳೆಹಣ್ಣು ರಸಾವಳಿ ಅಂತ. ಆ ರೀತಿ ಇದೆ, ರಿಚ್ ಅನ್ಥಿಂಕಬಲ್. ಎಸ್ಪೆಷಲಿ ಹಸಿವಾಗಿರ್ಬೇಕು, ಊಟ ಡಿಲೇ ಆಗಿರ್ಬೇಕು, ಆ ಒಂದು ಸಿಕ್ಬಿಟ್ರೆ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.